ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು 31st. ಸೊ ಇವತ್ತು ನೈಟಿಂದನೇ ಫುಲ್ಲು ಎಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇವತ್ತು 12 ಗಂಟೆಯಿಂದನೇ ನ್ಯೂ ಇಯರ್ ಸ್ಟಾರ್ಟ್. ಎಲ್ಲರೂ ಸಹ ಜೋಶಲ್ಲಿ ಇರ್ತಾರೆ. ಸೊ ನಾನಿವತ್ತು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಹೇಳಿ ಸ್ಪೆಷಲ್ಲಾಗಿ ಕುಕ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಏನು ಅಂತ ಹೇಳಿದ್ರೆ ಲೈಕ್ ಎಕ್ಸಾಕ್ಟ್ಲಿ ನಾಟಿ ಸ್ಟೈಲಲ್ಲಿ. ಸೊ ಮುದ್ದೆ ಅಥವಾ ರಾಗಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಮಟನ್ ಮಟನ್ ಚಾಪ್ಸ್ ಮಾಡ್ತೀನಿ. ಮಟನ್ ಚಾಪ್ಸ್ ಆದಮೇಲೆ ಮಟನ್ ಡ್ರೈ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ಆಲ್ರೆಡಿ ಮಟನ್ ತರಿಸಿಟ್ಕೊಂಡಿದ್ದೀನಿ. ಇನ್ನೇನು ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಚಿಕ್ಕದಾಗಿ ಒಂದು ಕೇಕ್ ಕಟಿಂಗ್ ಸಹ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಇಷ್ಟ ಆಗುತ್ತೆ, ನನಗೆ ಆ ಥರ ಎಲ್ಲ ಎಂಜಾಯ್ ಮಾಡೋದು. ಆ್ಯಂಡ್ ಕೇಕ್ ಕಟ್ಟಿಂಗ್ ಆಗಲಿ ಇರ್ಬೋದು, ಅಥವಾ ಪಬ್ಗಳಿಗೆ ಹೋಗೋದು, ಔಟ್ಸೈಡ್ ಹೋಗೋದು, ಎಂಜಾಯ್ ಮಾಡೋದು, ಅದೆಲ್ಲದು ನನಗಿಷ್ಟ. ಯಾರೇನು ಬೇಕಾದರೂ ಹೇಳ್ಕೊಳ್ಬೋದು, ಬಟ್ ಐ ಲೈಕ್ ಇಟ್ ಅಷ್ಟೇ ಅಲ್ವಾ. ನಮ್ಮ ಜೀವನ ನಾವು ಎಂಜಾಯ್ ಮಾಡಬೇಕು. ಇವಾಗಂತೂ ಯಾವಾಗ ಹೊಗೆ ಹಾಕ್ಸ್ಕೊತೀವಂತ ಅಂತೂ ಹೇಳೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಯಾವ ಟೈಮ್ನಲ್ಲಿ ಯಾವ ಕಾಯಿಲೆ ಬರುತ್ತೋ ಏನು ಬರುತ್ತೋ ಯಾರಿಗೆ ಗೊತ್ತು. ಸೊ ಇರೋಷ್ಟು ದಿನ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಇರಬೇಕು ಅಷ್ಟೇ ನನ್ನ ಪಾಲಿಸಿ. ಜಸ್ಟ್ ಅರ್ನ್ ಆ್ಯಂಡ್ ಎಂಜಾಯ್ ಅಷ್ಟೇ ನನ್ನ ಪಾಲಿಸಿ. ಆ್ಯಂಡ್ ಸೊ ಇವಾಗ ಮನೆಯಲ್ಲೂ ಅಷ್ಟೇ ತುಂಬ ಕೆಲಸ ಇದೆ. ಫುಲ್ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಒಂದಿಷ್ಟು ನಾನಿಲ್ಲಿ ಆನಿಯನ್ ತರಿಸಿ ಹಾಗೇ ಇಟ್ಟಿದ್ದೀನಿ. ಸೊ ಅದನ್ನೆಲ್ಲ ಬುಟ್ಟಿಗೆಲ್ಲ ಹಾಕಿ ಇಡಬೇಕು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನು ಗೊತ್ತಾ, ನಾನು ಸೋನುಗೆ ಅವಳಿಗೆ ಸಿಕ್ಕಾಬಟ್ಟೆ ಶೀತ ಮತ್ತು ಕಾಫ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಅವಳನ್ನ ನೆನ್ನೆನೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಮಾಡಿದೆ. ಬಟ್ ಏನು ಇವತ್ತು ನೋಡೋಣ, ಇವತ್ತು ನೋಡಿಬಿಟ್ಟು ಇವತ್ತು ಮಾರ್ನಿಂಗೇ ಕರ್ಕೊಂಡು ಹೋಗೋಣ. ನೆನ್ನೆ ಫುಲ್ ನೈಟ್ ಏನಾದರೂ ತುಂಬ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಓಕೆ, ನೆನ್ನೆ ಅವಳು ಏನೂ ತಿಂತಾನೇ ಇರಲಿಲ್ಲ. ನಾನು ಪ್ಯೂರ್ ಪೆಟ್ ಹಾಕಿದ್ದೆ, ಆಮೇಲೆ ಎಗ್ ಬುರ್ಜಿ ಮಾಡಿ ಹಾಕಿದ್ದೆ, ಚಿಕನ್ ಕಬಾಬ್ ಹಾಕಿದ್ದೆ, ಎಲ್ಲ ಹಾಕಿದ್ದೆ. ಬಟ್ ಏನೂ ಸಹ ತಿಂದೇ ಇರಲಿಲ್ಲ. ಬಟ್ ಇವತ್ತು ಬೆಳಿಗ್ಗೆ ಸ್ವಲ್ಪ ಎದ್ಬಿಟ್ಟು ಚಿಕನ್ ಕಬಾಬ್ ಎಲ್ಲ ತಿಂದ್ಲು, ಪ್ಯೂರ್ ಪೆಟ್ಟು ಸ್ವಲ್ಪ ತಿಂದ್ಲು. ಸೊ ಅದಕ್ಕೋಸ್ಕರ ಬೇಡ, ಕರ್ಕೊಂಡು ಹೋಗೋದು ಬೇಡ, ಮೋಸ್ಟ್ಲಿ ರಿಕವರಿ ಆಗುತ್ತೆ ಅನಿಸುತ್ತೆ ಅಂತ ಹೇಳಿಬಿಟ್ಟು ನಾನು ಇದು ಮಾಡಿರೋದು, ಹಾಗೆ ಬಿಟ್ಟಿದ್ದೀನಿ. ಆ್ಯಂಡ್ ಇನ್ನೊಂದು ಏನು ಅಂತ ಹೇಳಿದ್ರೆ, ಇವಾಗ ನಾವು ಮನೆಯಲ್ಲಿ ಯಾವುದಾದ್ರೂ ಪ್ರಾಣಿಗಳನ್ನ ಸಾಕಿದ್ದೀವಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಕ್ಯಾಟ್ ಆಗಿರ್ಬೋದು, ಡಾಗ್ ಆಗಿರ್ಬೋದು. ಸೊ ನಮಗೇನಾದರೂ ವೈರಲ್ ಇನ್ಫೆಕ್ಷನ್ ಅಥವಾ ಏನಾದರೂ ಫೀವರ್, ಕಾಫ್ ಈ ಥರ ಏನಾದರೂ ಸ್ಟಾರ್ಟ್ ಆಯಿತು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಥವಾ ವೈರಲ್ ಇನ್ಫೆಕ್ಷನ್ ಏನಾದರೂ ನಮಗಾಯಿತು ಅಂತ ಹೇಳಿದ್ರೆ, ಅದು ನಾವು ಸಾಕಿರುವಂತಹ ಪ್ರಾಣಿಗಳಿಗೂ ಸಹ ಸ್ಪ್ರೆಡ್ ಆಗತ್ತೆ. ಸೊ ಅದ್ರ ಬಗ್ಗೆ ಕಾನ್ಶಿಯಸ್ ಆಗಿರಬೇಕು. ಸೊ ನನಗೂ ಸಹ ಗೊತ್ತಿರಲಿಲ್ಲ. ನನಗಿವಾಗ ಸೋನುಗೆ ನಮ್ಮಿಬ್ಬರಿಗೆ ಸ್ಟಾರ್ಟ್ ಆಗಿರೋದು, ನನಗೆ ಮತ್ತೆ ಶ್ರೀಗೆ ಸ್ಟಾರ್ಟ್ ಆಗಿರೋದು. ಸೊ ಅದಿವಾಗ ಸೋನುಗೂ ಸಹ ಶೀತ ಮತ್ತೆ ಕಾಫ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಪಾಪ ಅವಳಿಗೆ ತುಂಬ ಕಷ್ಟ ಆಗ್ತಾ ಇತ್ತು. ನಂಗಂತೂ ಹೊಟ್ಟೆ ಎಲ್ಲ ಉರಿತಾ ಇತ್ತು ನೋಡಿದ್ರೆ. ಸೊ ಇವಾಗ ನಾನಿಲ್ಲಿ ಒಣಗಾಕಿರೋ ಬಟ್ಟೆನೆಲ್ಲ ತಗೊಂಡ್ ಬಂದು ಇಲ್ಲಿ ಕಾಟ್ ಮೇಲೆ ಮಡ್ಚೋದಿಕ್ಕೆ ಅಂತ ಹಾಕಿದ್ದೀನಿ. ಸೊ ಅವಳು ನೋಡಿದ್ರೆ ಅದ್ರ ಮೇಲೆ ಬೆಚ್ಚಿಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ. ಮೋಸ್ಟ್ಲಿ ಅವಳಿಗೆ ತುಂಬಾ ಇದನ್ಸುತ್ತೆ, ಲೈಕ್ ತುಂಬ ಚಳಿ ಇರಬೇಕು. ಸೊ ಅದಕ್ಕೋಸ್ಕರ. ಶನಿಮಾ ಹಂಗಿದ್ಯಾ ಮಗಳು? ಶೀತ ಎಲ್ಲ ಹೆಂಗಿದೆ? ಶೀತ ಎಲ್ಲ ಹೆಂಗಿದೆ ಕಂದಮ್ಮ? ಮುದ್ದು ಕಂದಮ್ಮ, ಮಲ್ಕೊ ಮಲ್ಕೊ. ಆ್ಯಕ್ಚುಲಿ ನನಗೆ ಮತ್ತು ಶ್ರೀಗೆ ಅವಳಂದರೆ ಸಿಕ್ಕಾಬಟ್ಟೆ ಇಷ್ಟ. ಸೊ ಮುದ್ದು ಮಾಡ್ತಾನೇ ಇರ್ತೀವಿ ಯಾವಾಗಲೂ. ನಾವು ಆ್ಯಕ್ಚುಲಿ ಅವಳಿಗೋಸ್ಕರ ನಮಗೂ ಅಷ್ಟು ಖರ್ಚು ಮಾಡ್ಕೊಂಡಿಲ್ಲ, ಅಷ್ಟು ಖರ್ಚು ಮಾಡ್ತೀವಿ. ಯಾ ಲೆಟ್ಸ್ ಸ್ಟಾರ್ಟ್. ಇವತ್ತಿನ ದಿನನ ಸ್ಟಾರ್ಟ್ ಮಾಡೋಣ. ನಿಮಗೆ ಎಲ್ಲದನ್ನೂ ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ. ಲೈಕ್ ಇವಾಗ ನಾನು ರೆಸಿಪಿ ಏನೇನು ಮಾಡ್ತೀನಿ ಅಂತ ಹೇಳಿ ನಿಮ್ಗೇನಾದರೂ ಬೇಕು ಅಂದರೆ ನನಗೆ ಇನ್ಫಾರ್ಮ್ ಮಾಡಿ, ನಾನು ಅದನ್ನು ಸಹ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಫಸ್ಟು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಆಮೇಲೆ ನಾವು ಅಡುಗೆ ಮಾಡೋದಕ್ಕೆ ರೆಡಿ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ.
ನನಗೆ ಇರೋ ಬರೋ ಕೆಲಸದಲ್ಲಿ ಪಾತ್ರೆ ತೊಳೆಯೋ ಕೆಲಸ ಒಂದು ನನಗೆ ಇಷ್ಟನೇ ಆಗಲ್ಲ. ಎಷ್ಟಾದರೂ ಅಡುಗೆ ಮಾಡ್ತೀನಿ, ಬಟ್ ಪಾತ್ರೆ ತೊಳೆಯೋದಂದ್ರೆ ಆಗಲ್ಲ ನನಗೆ. ಸೊ ಒಂದಷ್ಟು ಶೂಸ್ ಇದ್ದಾವೆ. ಸೊ ಈ ಶೂಸನ್ನು ವಾಶ್ ಮಾಡಬೇಕು. ವಾಶ್ ಮಾಡಿ ಒಣಗಿಸ್ಬೇಕು. ನನಗೆ ಕಾಲೇಜಿಗೆ ಹಾಕೋಕ್ಕೆ ಈ ಶೂಸ್ ಬೇಕು. ಸೊ ಅದಕ್ಕೋಸ್ಕರ ಇದನ್ನ ವಾಶ್ ಮಾಡಬೇಕು. ಅದು ನಾನು ಫುಲ್ಲು ವಾಕಿಂಗಿಗೆಲ್ಲ ಹೋಗಿ ಫುಲ್ ಕೊಳೆ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ವಾಶ್ ಮಾಡಬೇಕಿದ್ನ. ಇದು ರೆಡ್ ವೆಲ್ವೆಟ್ ಇಲ್ಲ ಅವ ರೆಡ್ ವೆಲ್ವೆಟ್ ಅದು ರೆಡ್ ವೆಲ್ವೆಟ್ ಅಲ್ಲ ಅದು ವೆನಿಲಾ ಪೈನಾಪಲ್ 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 ಕ್ಯಾಶಾ ಆರ್ಟ್ ರೌಂಡು ಇದು ಆರ್ಟ್ ಶೇಪ್ 400 ರೌಂಡ್ 370 ರೆಡ್ ವ್ಯಾಲೆಟ್
ಬೇರೆ ಅರ್ಧ ಕೆ ಜಿ ಎಲ್ಲ 1 ಕೆ ಜಿ ಬೇಕು, ಅರ್ಧ ಕೆ ಜಿ. ಇದು ಬ್ಲ್ಯಾಕ್ ಫಾರೆಸ್ಟಾ? ಹಾಂ, ಎಷ್ಟದು? 350. 1/2 ಕೆ ಜಿ ಬೇಕು, 1 ಕೆ ಜಿ ಬೇಕು. ಹಾಫ್. ಯಾವ್ದು ಬೇಕು? ಇಲ್ಲ, ಚಪಾತಿ ನೋಡಿ. ಇದೆ, ಬ್ಲ್ಯಾಕ್ ಫಾರೆಸ್ಟ್ ಎರಡು ಸೇರಿ. ಅದು ರೆಡ್ ವೆಲ್ವೆಟ್ ಎಷ್ಟು? ರೌಂಡ್ 370, ಆರ್ಟ್ ಆಮೇಲೆ ಎಷ್ಟು ಖಂಡಿತ. ಇದು ಕೊಡಿ, ಬ್ಲ್ಯಾಕ್ ಫಾರೆಸ್ಟ್ ಚಾಕೋ ಚಿಪ್ಸ್. ಮೇಡಮ್ ಇವ್ರಿಗೆ ಅದು ಕೊಟ್ಟಿದ್ದೆ, ಪೈನಾಪಲ್ ಕೊಟ್ಟ, ಸ್ಟ್ರಾಬೆರಿ 330. ಚಂದ ಇದೆಯಾ? ಇದು ನನ್ನ ಸೋನಿ ಮಗಳು ನೋಡಿ. ಈ ಸೋನಿ ಮಗಳು ಕೇಕೆ ಬಿಡಲ್ಲ ಅಂತಾಳೆ. ಹ್ಯಾಪಿ ನ್ಯೂ ಇಯರ್ ಶರಣಪತಿ, ಹ್ಯಾಪಿ ನ್ಯೂ ಇಯರ್. ಅಮ್ಮ ಕಟ್ಟಳಲ್ಲವರು ಹ್ಯಾಪಿ ನ್ಯೂ ಇಯರ್. ಶನಿ ಹ್ಯಾಪಿ ನ್ಯೂ ಇಯರ್. ಶನು ಮಗಳು ತಿಂದಾಯ್ತು. ಮಗ ಬಾ ಬನ್ನಿ ಬಾ. ಎಲ್ರಿಗೂ ವಿಶ್ ಮಾಡು, ನನ್ನ ಸಬ್ಸ್ಕ್ರೈಬರ್ಸ್ಗೆ, ವ್ಯೂವರ್ಸ್ಗೆ ಎಲ್ರಿಗೂ. ಸೊ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಹಾಗೂ ವ್ಯೂವರ್ಸ್ಗೆ ಐ ವಿಶ್ ಯು ವೆರಿ ಹ್ಯಾಪಿ ನ್ಯೂ ಇಯರ್. ಈ ನ್ಯೂ ಇಯರ್ 2024 ನಿಮ್ಮೆಲ್ರಿಗೂ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಎಲ್ಲದೂ ಸಹ ಸಿಗ್ಲಿ. ಎಂಡ್ ಮಾಡೋಕ್ಕಿಂತ ಒಂದು ವಿಷಯ ಹೇಳಬೇಕು. ಎಂಡ್ ಮಾಡೋಕ್ಕಿಂತ ಮುಂಚೆ ಏನು ಅಂತ ಹೇಳಿದ್ರೆ, ಜಸ್ಟ್ ಇವಾಗ ಕೆಲವರು ಹೇಳ್ಬೋದು ಯುಗಾದಿ ನ್ಯೂ ಇಯರ್ ಅಂತ ಹೇಳ್ಬಿಟ್ಟು, ಬಟ್ ನಾವು ಆ ಥರ ಹಿಂದೂಗಳಿಗೊಂದು, ಮುಸ್ಲಿಮ್ಗೊಂದು, ಕ್ರಿಶ್ಚಿಯನ್ಗೊಂದು ಆ ಥರ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಸಹ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಫೈನಲಿ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ನಮ್ಮ ಬಾಡಿನಲ್ಲಿ ಹರಿಯೋದು ರೆಡ್ ಬ್ಲಡ್. ಸೊ ಎಲ್ಲದನ್ನು ಸಹ ಖುಷಿಯಿಂದನೇ ಸ್ವೀಕರಿಸೋಣ. ಅಂಡ್ ಫೈನಲಿ ಶ್ರೀ ಇವಾಗ ವಿಶ್ ಮಾಡೋದು. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಎವ್ರಿವನ್. ಹೇಗಿದೆ? ಸೂಪರ್ ಆಗಿದೆ. ಎಮ್ಮಿ ಎಮ್ಮಿನಾ? ಫ್ರೈ ಹೇಗಿದೆ? ಮಟನ್ ಚೆನ್ನಾಗಿತ್ತಲ್ಲ?
ಮುದ್ದೆ, ಮಟನ್ ಚಾಪ್ಸ್ ಮತ್ತು ಮಟನ್ ಫ್ರೈ ವಿತ್ ಕುಕುಂಬರ್ ಆ್ಯಂಡ್ ಆನಿಯನ್ ವಿತ್ ಮೌಂಟೇನ್ ಡ್ಯೂ. ಎಲ್ಲರೂ ಡ್ರಿಂಕ್ಸ್ ಬಾಟಲ್ ಇಟ್ಕೊಂಡ್ರೆ ನಾವು ಸಾಫ್ಟ್ ಡ್ರಿಂಕ್ಸ್ ಇಟ್ಕೊತೀವಿ. ನನಗೆ ರೈಸ್. Thank you for watching. Once again, Happy New Year. Bye bye, friends.